ಇವತ್ತು ಏನು ಜೀಶಾನ್ ಅವರ ಸಹೋದರರು ಮಾಡ್ತಾ ಇದ್ದಾರಲ್ಲ, ಆ ಕೆಲಸವನ್ನ ಇಡೀ ಸಮಾಜ ಎಲ್ಲ ಮುಖಂಡರುಗಳು ಕೂಡ ಮಾಡುವಂತ ಕೆಲಸವನ್ನು ಮಾಡಿ, ಇನ್ನು 5-6 ತಿಂಗಳು ನಾನು ಅದನ್ನು ಹೇಳಂಗಿಲ್ಲ, ಎಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಂಗಿಲ್ಲ. ವಿರೋಧ ಪಕ್ಷದವರು ಕಾಯ್ಕೊಂಡಿರ್ತಾರೆ, ಅಂದ್ರೆ ಏನಾದ್ರೂ ಕೂಡ ಟೀಕೆ ಮಾಡೋದಕ್ಕೆ ಕಾಯ್ತಾರೆ. ಯಾರು ಅಂತಂದ್ರೆ ಯಾರೋ ಹೊರಗಡೆಯವರಲ್ಲ, ಈ ಸ್ಥಳೀಯೇ ಇದ್ದಾರೆ ಪುಣ್ಯಾತ್ಮರು. ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ ಆಗದೆ ಇದ್ರು ಕೂಡ ರಾಜಕೀಯ ಮುಖಂಡರುಗಳು ಅವರು ಟೀಕೆ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಹೇಮಾವತಿ ನೀರು ಬರೋದೇ ಇಲ್ಲ, ಬಂದ್ರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಿದ ಪುಣ್ಯಾತ್ಮರು ಎಲ್ಲರೂ ಕೂಡ ಇದ್ರು. ಆದ್ರೆ ನಾನು ಯಾವುದಕ್ಕೂ ಕೂಡ ಚಕಾರ ಎತ್ತಲಿಲ್ಲ. ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ. ಇದು ಒಂದು ಮನೆಯಲ್ಲಿ ಕಾರ್ಯಕ್ರಮ. ಒಂದು ಮನೆ ಕಾರ್ಯಕ್ರಮ ಅಂದ್ರೆ ಅಲ್ಲಾ ಬಕ್ಷ್ ಪ್ಯಾರು. ನಾನು ಕೃಷಿ ಮಂತ್ರಿ ಆಗಿದ್ದೆ 25-26 ವರ್ಷದ ಕೆಳಗೆ. ಆಗ್ರಿಂದಲೂ ಕೂಡ ನನ್ನ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದ. ನಾನು ಬೇರೆ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ಸಿರಾ ಕ್ಷೇತ್ರ ಆದರೂ ಕೂಡ ನನ್ನ ಜೊತೆಯಲ್ಲಿ ಯಾವತ್ತೂ ಕೂಡ ಸಿರಾದ ಬಗ್ಗೆ ಒಂದು ಅಭಿಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದರು ಯಾರು. ಅದು ನಮ್ಮ ಹಣೆ ಬರನ್ನು ಏನ್ ಕತೆ ಗೊತ್ತಿಲ್ಲ. 2004ಕ್ಕೆ ಕಳ್ಳಂಬೆಳ ಕ್ಷೇತ್ರ ಬಿಟ್ಟು ನಾನು ಸಿರಾ ಕ್ಷೇತ್ರಕ್ಕೆ ಬಂದ ಮೇಲೆ ಬರೋದಕ್ಕೆ ತುಂಬಾ ಒತ್ತಾಯ ಮಾಡಿದಂತ ಅನೇಕ ಮುಖಂಡರುಗಳಿದ್ರು. ಅದರಲ್ಲಿ ಯಾರು ಕೂಡ ಒಬ್ಬ ಸಿರಾ ಕ್ಷೇತ್ರಕ್ಕೆ ಬರಬೇಕು, ಇಲ್ಲೇ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ಕರ್ಕೊಂಬಂದು ನಿಲ್ಲಿಸಿದ ಪ್ರಯುಕ್ತ ಬಹುಶಃ ಕಳೆದ 20 ವರ್ಷದಿಂದ ಹೆಚ್ಚು ಕಡಿಮೆ 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ. ನನ್ನ ಜೊತೆಯಲ್ಲಿ ಇರಬೇಕಾದಾಗ ಅಲ್ಲಾ ಬಕ್ಷ್ ಪ್ಯಾರು ಅವರು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ, ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದು, ಅನೇಕ ಜವಾಬ್ದಾರಿಕೆಗಳನ್ನ ಅಲ್ಲಾ ಬಕ್ಷ್ ಪ್ಯಾರು ಮುನ್ಸಿಪಲ್ ಅಧ್ಯಕ್ಷ ಮತ್ತು ಸಿರಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು ಕೊನೆವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸಹಪಾಠಿಯಾಗಿ ಚುನಾವಣೆಯಲ್ಲಿ ಗೆಲ್ಲವರೆಗೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ 3 ಬಾರಿ ಗೆಲ್ಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ರು. 1 ಬಾರಿ ಸೋತೆ. ಆದ್ರೆ ಪ್ಯಾರು ಜೊತೆಯಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆ ನಿಂತು ಗೆಲ್ಸೋದಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ. ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲುತ್ತಾರೆ ಪ್ಯಾರು ಸಾಬ್ರು ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಅದೇನೇ ಆದ್ರೂ ಕೂಡ ಪ್ಯಾರು ಸಾಬ್ರು ನಮ್ಮನ್ನು ಅಗಲಿ ಹೋದ್ರು ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದ್ರೆ ಮುತ್ತಿನಂತ 3 ಮಕ್ಕಳು. ಮುತ್ತಿನಂತ 3 ಮಕ್ಕಳು ಅಂದ್ರೆ ನಾನು ಆ 3 ಜನರನ್ನು ಕೂಡ ನೋಡ್ತೀನಿ. 3 ಜನ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಯಲ್ಲಿದ್ದು ಜೊತೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ,
ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಒಂದ್ ಕಡೆ ಆಂಬುಲೆನ್ಸ್ ಬಿಟ್ರು, ಇನ್ನೊಂದು ಏನೇ ವಿಚಾರ ಇದ್ರು ಕೂಡ ತಂದೆ ಹೆಸರಿನಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಜದ ಕೆಲಸವನ್ನು ಕೂಡ ಮಾಡುವಂಥದ್ದು. ಅವರ ಕೊಡುಗೆಯಿಂದಾಗಿ ಇವತ್ತಿಬ್ಬರು ಜಿಶಾನ್ ಮತ್ತು ಬುರಾನ್ ಇಬ್ರು ಕೌನ್ಸಿಲರ್ ಆಗಿದ್ದಾರೆ. 2ನೇ ಸಾರಿ ಕೌನ್ಸಿಲರ್ ಆಗಿ ಇಬ್ರು ಬಂದಿದ್ದಾರೆ. ಇಬ್ರು ಕೌನ್ಸಿಲರ್ ಆಗಿ 2 ಸಾರಿ ಆಗಿದ್ದಾರೆ. ಇವತ್ತು ಜಿಶಾನ್ ಮೊಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಮುನ್ಸಿಪಲ್ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳ ಮಾಡೋದಕ್ಕೆ ನನ್ನ ಜೊತೆನಲ್ಲಿ ಪ್ರೇರೇಪಣೆ ಆಗಿದ್ದಾರೆ, ನನ್ನ ಜೊತೆಲಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಸಿರಾ ಇವತ್ತು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹೇಮಾವತಿ ನೀರು ಬಂದ ಮೇಲೆ ಎಲ್ಲರೂ ಕೂಡ ಸಿರಾ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಕೈಗಾರಿಕೆಗಳು ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿನೇ ಆಗ್ತಾ ಇದೆ. ಆ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ಮೌಲಾನಾ ಆಜಾದ್ ಒಂದು ಸ್ಕೂಲನ್ನ ಮಾಡಿದೆ ನಾನು ಸುಮಾರು 10 ವರ್ಷದ ಹಿಂದೆ. ಅಲ್ಲಿಗೆ ನಮ್ಮ ಸ್ಥಳೀಯ ಮುಸ್ಲಿಮರ ಮಕ್ಕಳು ಯಾರೂ ಬರ್ತಾ ಇರಲಿಲ್ಲ. ಆದ್ರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಇರ್ತಿರ್ಲಿಲ್ಲ. ಆದ್ರೆ ಈಗ ಬದಲಾದಂತ ಪರಿಸ್ಥಿತಿ ಇದೆ. ಈಗ ಎಲ್ಲೋ ಒಂದು ಕಡೆಗೆ ನಾನು ಇಲ್ಲಿ ಬೂನಹಳ್ಳಿನಲ್ಲಿ ಒಂದು ಮೈನಾರಿಟಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದೆ. ಆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾರು ಕೂಡ ಬರ್ತಿರ್ಲಿಲ್ಲ. ನಾನು ಏನಾದ್ರೂ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸ್ರಿ, ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ, ಜನ ಎಚ್ಚೆತ್ಕೊಂಡಿದ್ದಾರೆ. ಈಗೆಲ್ಲದ ಕಡೆ ಕೂಡ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರೆಲ್ಲೂ ಕೂಡ ಆ ಶಾಲೆಯಲ್ಲೂ ಕೂಡ ಇದ್ದಾರೆ. ಮೌಲಾನಾ ಆಜಾದ್ ಸ್ಕೂಲ್ಗೆ ಈಗ ಜನ ತುಂಬ್ತಾ ಇದ್ದಾರೆ. ನಾನು ಇನ್ನೊಂದು ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಶಾನ್ ಕೂಡ ಸಲಹೆ ಮಾಡಿದ್ರು, ಬುರಾನ್ ಸಲಹೆ ಮಾಡಿದ್ರು, ಅಜಯ್ ಎಲ್ಲರೂ ಕೂಡ, ಸಲ್ಮಾ ಎಲ್ಲರೂ ಕೂಡ ಸಲಹೆ ಮಾಡಿದ್ರು. ಇನ್ನೊಂದು ಶಾಲೆ ಬೇಕು ಅಂತಕ್ಕಂಥದ್ದು. ಇಲ್ಲಿ ಬಿಡಿ ಕಾಲೋನಿನಲ್ಲಿ ಹೆಚ್ಚು ಮುಸ್ಲಿಮರ ಸಂಖ್ಯೆ ಇದೆ, ಅಲ್ಲಿ ಒಂದು ಶಾಲೆ ಬೇಕು ಅಂತೇಳಿ ಈಗ ಕರ್ನಾಟಕ ಸರ್ಕಾರದಿಂದ 34 ಮೌಲಾನಾ ಆಜಾದ್ ಶಾಲೆಗಳು ಮಂಜೂರಾತಿ ಆಗಿದೆ. ಅದರಲ್ಲಿ ಸಿರಾಕು ಕೂಡ ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಮ್ದು ಏನಂದ್ರೆ ಇವತ್ತು ಅಲ್ಪಸಂಖ್ಯಾತರು ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಮಂಜೂರಾತಿ ಆಗಿದೆ. ಇನ್ನೊಂದು ವಾರದಲ್ಲಿ ಅದು ಶಾಲೆ ಪ್ರಾರಂಭ ಆಗ್ತದೆ. ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಹೆಚ್ಚು ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರಲಿ ಇರ್ತಕ್ಕಂಥದ್ದು. ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಈ ಸಮಾಜ ಶೈಕ್ಷಣಿಕವಾಗಿ ನೀವು ಮುಂದೆ ಬರದೆ ಹೋದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ನಾನಿದ್ದು ಪ್ರಯೋಜನ ಆಗೋದಿಲ್ಲ. ನನ್ನಿಂದ ಸಹಾಯ ಆಗಬೇಕು ಅನ್ನೋದಾದ್ರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿ, ನಿಮ್ಮ ಮಕ್ಕಳಿಗೆ 4 ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಮಕ್ಕಳು ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ಬೇರೆ ಬೇರೆ ಹುದ್ದೆಗಳನ್ನ ಬೇರೆ ಸಮಾಜದವ್ರು ಯಾವ ರೀತಿಯಾಗಿದ್ದಾರೋ ಆ ರೀತಿಯಾಗಿ ಕೆಲಸಕ್ಕೆ ಹೋಗುವಂತ ಮಟ್ಟಕ್ಕೆ ಆಗಬೇಕು. ಇವತ್ತು ಪರಿಸ್ಥಿತಿ ಬದಲಾಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಯಾವಾಗ ಆ ಒತ್ತು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ನಡೀತಾ ಇದೆಯಲ್ಲ ಪುಣ್ಯ ಕೆಲಸ, ಈ ತರ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡಿಬೇಕು. ಅಲ್ಲಬಕ್ಷ ಪ್ಯಾರನ್ನ ಹೆಸರಿನಲ್ಲಿ ಅವ್ರ ಮಕ್ಕಳು ಒಂದು ಸ್ಕಾಲರ್ಶಿಪ್ ಸುಮಾರು 200 ಜನಕ್ಕೆ SSLC ಮತ್ತು PUC ನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಇಡೀ ಸಮಾಜದಲ್ಲಿ ಮಾಡಬೇಕು, ಒಕ್ಕಟ್ಟರು ಮಾಡಬೇಕು. ಅದು ಕೇವಲ ಜಿಶಾನ್ಗೆ, ಬುರಾನ್ಗೆ ಅಥವಾ ಸಲ್ಮಾಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲ ಮುಖಂಡರುಗಳು ಕೂಡ ಇವರಿಗೆ ಈ ರೀತಿಯಾದಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ
ವಿದ್ಯಾವಂತರಾಗಿ ಮುಂದೆ ಬರೋದಕ್ಕೆ, ಹುದ್ದೆಗಳನ್ನ ಅಲಂಕರಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮುಂದೆ ಬರಬೇಕು. ನಿಮ್ಮ ಪರಿಶ್ರಮ ಬಹಳ ಮುಖ್ಯ. ತಂದೆ ತಾಯಿಗಳ ಪರಿಶ್ರಮದ ಜೊತೆಗೆ ಇವತ್ತು ಒಂದು ಇವತ್ತು ಸಿರಾದಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನು ನಡೀತಾ ಇದೆ. ನಾನು ಒಂದು ಮಾತನ್ನು ಹೇಳ್ತೇನೆ. ನನಗೆ ಈ ಬೂನಳ್ಳಿನಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಶಾಲೆ ಇದೆ. ಎಲ್ಲ ಜಾತಿಗೂ ಕೂಡ, ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ಕೂಡ ಒಂದೊಂದು ಶಾಲೆಗಳನ್ನ ಮಾಡಿದ್ದೀನಿ. ಆ ಶಾಲೆ ಎಷ್ಟು ಅಂತಂದ್ರೆ 80 ಎಕರೆನಲ್ಲಿ 10 ಶಾಲೆಗಳನ್ನ ಮಾಡಿದ್ದೀನಿ. 2350 ಜನ ಇದ್ದಾರೆ, ಮಕ್ಕಳಿದ್ದಾರೆ. 2350 ಜನದಲ್ಲಿ ನಾನೀಗ ಒಂದು 15 ದಿವಸದಿಂದ ಹೋಗಿದ್ದೆ ಸ್ಕೂಲ್ಗೆ. ಹೋಗಿ ಬಹುಮಾನ ಕೊಡುವಂತ ಕೆಲಸವನ್ನು ಮಾಡಿದ್ವಿ. 2350ರಲ್ಲಿ ಒಬ್ರು ಫೇಲ್ ಆಗಿಲ್ಲ, ಒಬ್ರು ಕೂಡ ಥರ್ಡ್ ಕ್ಲಾಸ್ ಇಲ್ಲ, ಎಲ್ಲರೂ ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.